ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಆನೂರ ಗ್ರಾಮದ 12 ಗ್ರಾಮಗಳ ಹಾದು ಹೋಗುವ ಹಳ್ಳ ಕಳ್ಳತನವಾಗಿದ್ದು ಅದನ್ನು ಹುಡುಕಿಕೊಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದು ನನಗೆ ಇಲ್ಲಿಯವರೆಗೆ ನ್ಯಾಯ ಕೊಡಿಸುತ್ತಿಲ್ಲ. ನನಗೆ ನ್ಯಾಯ ಸಿಗುವವರೆಗೆ ನಾನು ದಿನಾಂಕ 16/6/2026ರಂದು ಅಫಜಲಪುರ ತಹಸೀಲಾ ಆಫೀಸ ಎದುರುಗಡೆ ನಾನು ನನ್ನ ಕುಟುಂಬದ ಸದಸ್ಯರೊಂದಿಗೆ ನ್ಯಾಯ ಸಿಗುವವರೆಗೆ ಧರಣಿ ಸತ್ಯಾಗ್ರಹ ಕೂಡುತ್ತಿದ್ದು, ಅನುಮತಿ ನೀಡುವ ಬಗ್ಗೆ ಅಫಜಲ್ಪುರ್ ಪೊಲೀಸ್ ಸ್ಟೇಷನ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡುವುದಕ್ಕೆ ಅರ್ಜಿ ಸಲ್ಲಿಸಿದರೂ ವಿನಾಕಾರಣ ನನಗೆ ಹಿಂಬರಹ ಬರೆದು ನೀವು ತಹಸೀಲ್ದಾರ್ ಅಫಜಲ್ಪುರ್ ಹತ್ತಿರ ಅನುಮತಿ ಪಡೆದುಕೊಂಡ ನಂತರ ನಾವು ನಿಮಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಡುತ್ತೇವೆ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ ನಾನು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಭೇಟಿ ಕೊಟ್ಟು ಧರಣಿ ಮಾಡುವ ದಿನಾಂಕವನ್ನು ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಲಾಗುವುದು. ಅಫಜಲ್ಪುರ ತಾಲೂಕಿನ ಬಿಲ್ವಾಡಿಕೆ ಗ್ರಾಮದ ಸರ್ವೆ ನಂಬರ್ 61ರಾಗ ಹಳ್ಳ ಹೋಗೋದಿಲ್ಲ. ಒಟ್ಟೆ ಬಿಲ್ವಾಡಿಕೆದಾಗ ಮುಂದೆ ಏನದ ಆನೂರು ಗ್ರಾಮದಾಗ ಹಳ್ಳ ಹೋಗೋ ಜಾಗ ಅದ. ಭೂಮಾಪಕರು ಏನದ ಕಳು ಮಾಡ್ಕೊಂಡು 8 ಎಕರೆ 14 ಗುಂಟೆ ಮಾಡ್ಯಾರ. ಅದು ಸರ್ಕಾರದ ಜಮೀನು 3 ಎಕರೆ ಇದ್ದಿದ್ದು ಪೂರಾ ಮಲ್ಲಾಬದಿತಾನ ಅದ. ಇದ್ದಿದ್ದ ಜಾಗದಾಗ ನಡಬರ್ಕ ಅಡ್ಡಿಗೇರಿ ಹೊಡೆದು ಅದು 8 ಎಕರೆ 14 ಗುಂಟೆ ಮಾಡ್ಯಾರ. ಅದೇನದ 2000 ಇಸ್ವಿ ಒಳಗ ಮಾಡಿದ್ದು. ನಾವು ಏನದ ತಾಲೂಕು ತಹಸೀಲ್ದಾರರಿಗೆ ಅರ್ಜಿ ಕೊಟ್ಟೆವು. ನಮ್ಗೆ ಹಳ್ಳ ಹೋಗೋ ಜಾಗ ತೋರಿಸ್ರಿ ಅಂತೇಳಿ ಬಂದು ಸರ್ವೇರ್ ಅಳತಿ ಮಾಡಿ ರಿಪೋರ್ಟ್ ಕೊಟ್ರ. ಅದಕ್ಕೆ ತಹಸೀಲ್ದಾರ್ ಸಹಿ ಅವ, ಎಲ್ಲರೂ ಸಹಿ ಅವ. ಈಗ ಏನದ ಅದು ಮ್ಯಾಪ್ನಾಗ ತೆಗೆದು ಬಿಟ್ಟರು. ಭೂದಾಖಲೆಗಳು ಮ್ಯಾಪ್ನಾಗ ತೆಗೆದು ಹಾಕ್ಯಾರ. ತೆಗೆದು ಹಾಕಿ ಈಗ ಏನಂತಾರ ಅವರು ನಂಬಲ್ಲಿ ಇಲ್ಲ ಅಂತ ಅಂತಾರ ಅವರು. ಈಗ ಏನದ ನಾವು ಅರ್ಜಿ ಕೊಟ್ಟಿದ್ದೇವ್ರಿ, ಎಲ್ಲರೂ ಸರ್ವೆ ಮಾಡ್ಯಾರ. ಸರ್ವೆ ಮಾಡಿದ ಬಳಕ ಏನದ ADLರು ನಮ್ಗೆ ಸಂಬಂಧ ಪಡಲ್ಲ ಅಂತ ಹೇಳ್ತಾರೆ. ಮುಂದೆ DDLರ್ಗೆ ಹೋಗಿದ್ದೇವ್ರಿ, ಅವರು ಸರ್ವೆ ಮಾಡ್ಯಾರ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ರಿಪೋರ್ಟ್ನು ಕೊಟ್ಟಿಲ್ರಿ. AC ಮೇಡಮ್ ಬಲ್ಲಿ ಹೋಗಿದ್ದೇವ್ರಿ, ನನಗೆ ಸಂಬಂಧ ಅದ, ನನ್ನ ಕೆಲಸ ಅದ, ಮಾಡ್ತೀನಿ ಅಂದ್ರಿ. 7 ದಿನ ಸತ್ಯಾಗ್ರಹ ಕೂತಿದ್ರಿ. ಆವಾಗ ಏನದ ಅವ್ರು ಏನೂ ಮಾಡಲಿಲ್ಲ. ಹಿಂದಗಡೆ ಯಾರು ಏನು ಫೋನ್ ಮಾಡಿ ಹೇಳಿದ್ರು ನಮ್ಗೆ ಎಬ್ಬಿಸಿ ಹಾಕಿಸ್ಕೊಟ್ರಿ. ಈಗ ಪುನಃ ಮತ್ತೆ ನಾನು ಹೋರಾಟ ಮುಂದುವರ್ಸಬೇಕಂತೇಳಿ ಏನದ 15ನೇ ತಾರೀಕು 6ನೇ ತಿಂಗಳ ನಾವು ಡೇಟ್ ಕೊಟ್ಟಿದ್ದೇವ್ರಿ. ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಪ್ರಾದೇಶಿಕ ಆಯುಕ್ತರು ಕೊಟ್ಟಿದ್ದೇವ್ರಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇವ್ರಿ, ಉಪನಿರ್ದೇಶಕರು ಕೊಟ್ಟಿದ್ದೇವ್ರಿ, ಸಹಾಯಕ ಆಯುಕ್ತರು ಕೊಟ್ಟು ಎಲ್ಲ ಕಡೆ ಕೊಟ್ಟಿನ 15ನೇ ತಾರೀಕು ನಾನು ಹೋರಾಟ ಮಾಡ್ಬೇಕಂತೇಳಿ ಪೊಲೀಸ್ ಸ್ಟೇಷನ್ ಕೂಡ ಅವ್ರು ಏನಾದ್ರು ನಮ್ಗೆ ಹಿಂಬರ ಕೊಟ್ಟಾರ. ಏನಂತೇಳಿ ಅವ್ರು ಏನೇನ ಬರ್ದಾರ ನಮ್ಗೆ ಗೊತ್ತಿಲ್ಲ. ಹಿಂಬರ ಕೊಟ್ಟ ಬಳಕ ನಮಗೆ ಏನೂ ಮಾಡಕ್ ಬರಲ್ಲ. ನಾವು ಮುಂದೆ ಏನದ ಪ್ರಾದೇಶಿಕ ಆಯುಕ್ತರು ಭೇಟಿಯಾಗಿ, ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ನಮ್ದು ಏನದ ಹಾಲತ್ತ ನಮ್ಗೆ ಯಾರೂ ಕರುಣೆ ತೋರಲಾಗ್ಯಾರ. ನಾವು ಮುಂದೆ ಏನದ ಅವ್ರ ಕೈಲಿ ಪರ್ಮಿಷನ್ ತೊಗೊಂಡು ನಾವು ಪುನಃ ಹೋರಾಟ ಆರಂಭಿಸ್ತೇವೆ. ಪುನಃ ನಾವು ಡೇಟ್ ಕೊಡ್ತೇವೆ. ಇದಕ್ಕೇನದ ಇವರು ಭೂ ದಾಖಲೆ ಸಹಾಯಕ ನಿರ್ದೇಶಕರು ನನಗೆ ಸಂಬಂಧ ಇಲ್ಲ ಅಂತಾರ, ತಹಸೀಲ್ದಾರ್ನು ನನಗೆ ಸಂಬಂಧ ಇಲ್ಲ ಅಂತಾರ. ಮತ್ತು ಯಾರು ಸಂಬಂಧಪಟ್ಟ ನಮಗೆ ಬರೆದು ಕೊಡ್ರಿ, ಎಲ್ಲಿ ಹೋಗಂತಾರ ಅಲ್ಲಿ ನಾವು ಹೋಗ್ತೇವೆ, ನಮಗೆ ಬರೆದು ಕೊಡ್ರಿ. ನಮಗೇನದ ಹಳ್ಳದಿಂದಾಗಿ ನಮ್ಮ ಹೊಲ ಬೆಳೆಲಾಗ್ಯದ, ಭಾಳ ಸಮಸ್ಯೆ ಹೊಂಟದ. ಏನದ ಹಳ್ಳದ ದಾರಿ ಹುಡುಕೊಡ್ರಿ, ನಮ್ಮ ಹಳ್ಳ ಕಳುವು ಆಗ್ಯದ. ಹಳ್ಳ ದಾರಿ ಹುಡುಕೊಡ್ರಿ ದಯವಿಟ್ಟು. ಅಲ್ಲಿ ಇರೋದೇ 3 ಎಕರೆ 8 ಎಕರೆ 14 ಗುಂಟೆ ಮಾಡ್ಯಾರ. ನಮಗೇನದ ದಯವಿಟ್ಟು ಕೈ ಮುಗಿದು ಬೇಡ್ಕೋತೇವು. ಇಲ್ಲಾಂದ್ರೆ ನಮಗೆ ವಿಷ ಕುಡಿದು ಸಾಯ ಪರಿಸ್ಥಿತಿ ಬರ್ತದ. ನೋಡಿ ದಯವಿಟ್ಟು ನಾವು ಕೈ ಮುಗಿದು ಬೇಡ್ಕೋತೇವೆ ಮೇಲಾಧಿಕಾರಿಗಳಿಗೆ. ನಮಗೇನದ ಹಳ್ಳ ಹುಡುಕೊಡ್ರಿ, ಹಳ್ಳ ಕಳುವಾಗ್ಯದ. ಭೂಮಾಪಕರು ಅಂತೂ ಏನಿಲ್ಲ, ಯಾರು ರೊಕ್ಕ ಕೊಡ್ತಾರ, ಯಾರ್ದ್ರ ಹೊಲ ಯಾರಿಗಾರ ಮಾಡೋಂಥ ಪರಿಸ್ಥಿತಿ ಬಂದು ಕೂತಾರ ಅವರು. ನಮಗಂದ್ರೆ ಎಲ್ಲ ತನ ಬೆಂಗಳೂರು ತಿರುಗಾಡಿದೇವ್ರಿ, ಡೈರೆಕ್ಟರ್ ಆಫೀಸ ಎಲ್ಲ ಕಡೆ ತಿರುಗಾಡಿದೇವ್ರಿ. ಏನು ಇಲ್ಲ, ನಮಗೆ ಏನೂ ಇಲ್ಲ. ಮಾಡ್ತೇವೆ ಅಂತ ಹೇಳ್ತಾರೆ, ಅಟ್ಟೆ ಗಪ್ಪಾಗಿ ಕುಂದಿರ್ತಾರೆ. ಏನೂ ನಮ್ಮ ಕರುಣೆ ತೋಲಾಗ್ಯಾರ. ಅದಕ್ಕೆ ಏನದ ನಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ನಮ್ಗೆ ಹಳ್ಳ ಹುಡುಕೊಟ್ರೆ ಸಾಕು. ನಮ್ಗೆ ಅಳತಿ ಪುಳಿತಿಗೆ ನಮ್ಗೆ ಏನು ಬೇಕಾಗಿಲ್ರಿ. ಸುಮ್ಕೆ ಅಳತಿ ಮಾಡೋರು ಏನೋ ರೊಕ್ಕ ತಿಂದು ಈ ಕಡೆ ಒರ್ಲೆಪತ್ತ ಸುಳ್ಳು ಬೋಗಸ ಹಾಕಲ್ಕತ್ತಾರ ಅವ್ರು. ಅಲ್ಲಿ ಹೆಚ್ಚುವರಿ ತನಿಖೆ ಮಾಡಿದ್ರೆ ಅಲ್ಲಿ ಹೊಲ ಇದ್ದಿದ್ದು ಗೌರ್ಮೆಂಟ್ ನೀರು ಹೋಗೋ ಜಾಗನೇ ಅದ ರೀ. ಆನೂರದಿಂದ ಸಮಯ ಮುಂದೆ ಬಿಲ್ವಾಡಿ ಬೀದಾಗ ಹುಸಿರ್ತದೆ. ಬಿಲ್ವಾಡಿ ಬೀದಾಗ 2 ಎಕರೆ ಊಟ ಖರಾಬ್ ಅದ ರೀ. ಮುಂದೆ 28 ತೆಳಗ ಗೌರ್ಮೆಂಟ್ ಜಾಗನೇ ಅದ ರೀ. ಆ ಕಡೆ 22 ಸರ್ವೆ ನಂಬರ್ ಸಂಬಂಧ ಇಲ್ರಿ. ಮುಂದೆ ಈ ಕಡೆ ನಮ್ಮ ಸರ್ವೆ ನಂಬರ್ 61 ಮತ್ತು 5 ಬಿಲ್ವಾಡಿಕೆ ಸಂಬಂಧ ಸಪ್ರೇಟವಾಗಿ ನಡಬರ್ಕ ಹಳ್ಳ ಹೋಗೋ ಜಾಗ ಸರ್ಕಾರದ ಅದ ರೀ. ಅವ್ರು ಏನಾದ್ರು ಈ ಥರ ಮಾಡ್ಲಕತ್ತಾರಿ. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ರೀ. ನಮ್ಗೆ ಏನಾದ್ರು ನೆರವೇರಿಸಿಕೊಡ್ರಿ, ಹಳ್ಳ ಹೋಗೋ ದಾರಿ ಇಟ್ಟು ಹುಡುಕೊಡ್ರಿ ಅಷ್ಟೇ. ಅದಕ್ಕೆ ಬಿಟ್ಟು ನಮಗೆ ಏನು ಯಾವ ಸಮಸ್ಯೆನೂ ಬೇಕಾಗಿಲ್ಲ. ನಮ್ಮ ಹೆಸರು ಹಿರಗಣ್ಣ ತೇಜರಾವ್ ಪಾಟೀಲ್, ಸಾಕಿನ ಬಿಲ್ವಾಡ್ಕೆ ರೀ, ತಾಲೂಕಾ ಅಫಜಲ್ಪುರ, ಜಿಲ್ಲೆ ಕಲಬುರಗಿ.